ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ದ ಫಸ್ಟ್ ವಿಡಿಯೋ ಆಫ್ ಮೈ ಚಾನಲ್. ಇವಾಗಷ್ಟೇ ಜಸ್ಟ್ ಚಾನಲ್ದು ಇಂಟ್ರೋ ವಿಡಿಯೋ ನೋಡಿದ್ರಿ, ಹೆಂಗೆ ಅನ್ನಿಸ್ತು? ಓಕೆ, ಜಾಸ್ತಿ ಟೈಮ್ ತೊಗೊಳೋದು ಬೇಡ. ಸೊ ಸ್ಟ್ರೈಟಾಗಿ ಟಾಪಿಕ್ಗೆ ಬರೋಣ ಅಂತ. ಮೈಸೆಲ್ಫ್ ಸಚಿನ್. ಆಲ್ಮೋಸ್ಟ್ ಅಲ್ಲಿ ಒಂದು ವಿಡಿಯೋ ಯಾರು ನೋಡೋಕತ್ತಿರಲ್ಲ, ಅದ್ರಾಗ 99% ಎಲ್ಲರಿಗೂ ನಾ ಯಾರು ಗೊತ್ತಿನ ಅನ್ಕೋತೀನಿ. ನಾ ಯಾರಿಗೆ ಗುರ್ತಿದ್ದೀನಿ. ಸೊ ಆಲ್ಮೋಸ್ಟ್ ಆಲ್ ನೀವೆಲ್ಲ ನನ್ನನ್ನು ಒಂದು 2 ಶೇಡ್ಸ್ನ ನೋಡಿರ್ತೀರಿ. ಒಂದು, ನೀವು ನನ್ನ ಆ್ಯಸ್ ಅ ಕಾಲೇಜ್ ಸ್ಟೂಡೆಂಟಾಗಿ ನೋಡಿರ್ತೀರಿ, ಇಲ್ಲ ಅಂದರೆ ನಾನು ಒಬ್ಬ ಫಿಲಮ್ ಮೇಕರಾಗಿ ನೋಡಿರ್ತೀರಿ. ಮ್ಯಾಕ್ಸಿಮಮ್ ಜನಕ್ಕೆ ನಾನು ಒಬ್ಬ ಫಿಲಮ್ ಮೇಕರ್ ಅನ್ನೋ ವಿಚಾರ ಗೊತ್ತೇ ಇಲ್ಲ. ಗೊತ್ತಿದ್ರು ಕೂಡ ಎಕ್ಸಾಕ್ಟ್ಲಿ ಹೆಂಗೆ ಕೆಲಸ ಮಾಡ್ತೀನಿ ಯಾರಿಗೂ ಗೊತ್ತಿಲ್ಲ. ಸೊ ಫೈನಲಿ ನಾನು ಕನ್ನಡ ಚಲನಚಿತ್ರ ಕ್ಷೇತ್ರದಲ್ಲಿ ಕಳೆದ ಸುಮಾರು 3 ವರ್ಷಗಳಿಂದ, ಎಕ್ಸಾಕ್ಟ್ಲಿ ನೋಡಿದ್ರೆ ಆ್ಯಕ್ಚುಲಿ 7 ವರ್ಷ, ಬಟ್ ಒಂದು ಅತಿಯಾದ ಮಾನಸಿಕ ಅನಾರೋಗ್ಯದಿಂದ ಒಂದು 4 ವರ್ಷ ನಾನು ಸಿನಿಮಾ ಕ್ಷೇತ್ರದಿಂದ ದೂರ ಉಳಿಬೇಕಾಗಿ ಬಂತು. ಸೊ 3 ವರ್ಷ ನಾನು ಕಳೆದ 3-3.5 ವರ್ಷಗಳಿಂದ ಕನ್ನಡ ಚಲನಚಿತ್ರ ಕ್ಷೇತ್ರದಲ್ಲಿ ಒಬ್ಬ ಸಹಾಯಕ ನಿರ್ದೇಶಕನಾಗಿ, ಸಹ ನಿರ್ದೇಶಕನಾಗಿ, ಒಬ್ಬ ಸಾಹಿತ್ಯಗಾರನಾಗಿ ಅಂದರೆ ಸಾಂಗ್ ರೈಟರ್, ಮತ್ತು ಒಬ್ಬ ಬರಹಗಾರನಾಗಿ, ಒಬ್ಬ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ, ಹಾಗೂ ಒಬ್ಬ ಅಸಿಸ್ಟೆಂಟ್ ಮೇಕಪ್ ಮೆನ್ ಆಗಿ, ಸೊ ಇವಾಗ ಸಂಪೂರ್ಣ ಪ್ರಮಾಣದಲ್ಲಿ ಒಬ್ಬ ನಟನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದೀನಿ. ನಾನು ಅಭಿನಯ ಮಾಡಿರ್ತಕ್ಕಂತಹ ಲವ್, ಟೀಚರ್, ಈ ಪ್ರೀತಿ ರಗಳೆ, ಫ್ರಂಟ್ ಸೀಟ್, ಧ್ವಂಸ ಅನ್ನೋ ಇನ್ನೂ ಮುಂತಾದ ಸಿನಿಮಾಗಳು ತುಂಬ ಒಂದು ಈಗ ಆಲ್ರೆಡಿ ಶೂಟಿಂಗ್ ಒಂದು ಹಂತದಲ್ಲಿದ್ದು. ಸೊ ಅದರಲ್ಲಿ ಮುಖ್ಯವಾಗಿ ಹೇಳಬೇಕಾಗಿತ್ತು ಅಂತಂದರೆ ಈ ಪ್ರೀತಿ ರಗಳೆ ಅನ್ನೋ ಒಂದು ಸಿನಿಮಾ ಆಲ್ರೆಡಿ A2 ಮ್ಯೂಸಿಕ್ ಅನ್ನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ಸೊ ಇನ್ನೂ ಯಾರ್ಯಾರ ವೀಡಿಯೋನ ನೋಡಿಲ್ಲ, ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಸೊ ದಯವಿಟ್ಟು ಹೋಗಿ ನೋಡಿ. ಇದನ್ನೆಲ್ಲ ನಾನು ನಿಮ್ಗೆ ಯಾಕೆ ಹೇಳ್ತೀನಪ್ಪ ಅಂತಂದ್ರೆ, ಇದೇ ನಮ್ಮ ಒಂದು ಇವತ್ತಿನ ಚಾನಲ್ ಕ್ರಿಯೇಟ್ ಮಾಡ್ತಿರೋದು ಮುಖ್ಯ ಉದ್ದೇಶ. ಈ ಒಂದು ಚಾನಲ್ ನಾವು 2 ಉದ್ದೇಶಗಳಿಂದ ಸ್ಟಾರ್ಟ್ ಮಾಡ್ತಿರೋದು. ಅದರಲ್ಲಿ ಮೊದಲನೇದು, ಈಗ ಆಲ್ಮೋಸ್ಟ್ ಆಲ್ ನೀವೆಲ್ಲ ಸಿನಿಮಾ ನೋಡ್ತೀರಿ, ಸಿನಿಮಾ ಚೆನ್ನಾಗದ ಇಲ್ಲ ಅನ್ನೋದು ಅಷ್ಟೇ ನಿಮ್ಗೆ ಗೊತ್ತಿರ್ತದೆ. ಬಟ್ ಎಕ್ಸಾಕ್ಟ್ಲಿ ಒಂದು ಸಿನಿಮಾ ಹೆಂಗೆ ರೆಡಿ ಆಗ್ತದೆ ಅನ್ನೋದು ಯಾರಿಗೂ ಗೊತ್ತದ? ಇಲ್ಲ ಅಲ್ಲ. ಒಂದು ಸಿನಿಮಾ ರೆಡಿ ಆಗಬೇಕಾಗಿತ್ತು ಅಂತಂದರೆ ಲೈಕ್ ನಾವು ಫಿಲಮ್ ಮೇಕರ್ಸ್ ಅಂತ ಏನು ಇರ್ತೀವಲ್ಲ, ಸೊ ಬಿಹೈಂಡ್ ದ ಸ್ಟೇಜ್ ಏನೆಲ್ಲ ವರ್ಕ್ ಮಾಡ್ತೀವಿ, ಏನೆಲ್ಲ ಇನ್ಸ್ಟ್ರೂಮೆಂಟ್ಸ್ಗಳನ್ನ ಯೂಸ್ ಮಾಡ್ತೀವಿ, ಏನೆಲ್ಲ ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡ್ತೀವಿ, ಸೊ ಇದನ್ನೆಲ್ಲ ನಿಮ್ಗೆ ಗೊತ್ತಿರಲ್ಲ. ಅದಕ್ಕೆ ಒಂದು ಸರ್ತಿ ಲೈಕ್ ಹೀಗೆ ಶೂಟಿಂಗ್ ಮಾಡ್ತಿರ್ಬೇಕಾದಾಗ ಲೈಕ್ ಸಡನ್ಲಿ ಯಾಕೋ ತಲೆಯೊಳಗಡೆ ಒಂದು ವಿಚಾರ ಬಂತು. ಅದು ತುಂಬ ವಂಡರ್ಫುಲ್ ಮೂಮೆಂಟ್ಸ್ ಇರ್ತಾವೆ. ಅಂತಿಂಥ ಒಂದು ಒಳ್ಳೆ ಖುಷಿ ವಿಚಾರಗಳನ್ನ ನಿಮ್ಮ ಸಹ ಹಂಚ್ಕೊಂಡ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಯಾಕೋ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ, ನಮ್ಮಿಂದ ಇನ್ನೂ 4 ಜನ ಖುಷಿ ಪಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಸೊ ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಡಿಸಿಷನ್ಗೆ ಬಂದ್ವಿ. ಸೊ ಇದು ಒಂದು ಎಂಟರ್ಟೈನ್ಮೆಂಟ್ ಪಾರ್ಟ್. ಆ್ಯಂಡ್ ದ ಸೆಕೆಂಡ್ ಪಾಯಿಂಟ್ ಈಸ್, ಇದು ಒಂದು ಸ್ವಲ್ಪ ಎಮೋಷ್ನಲ್ ವಾಯ್ಸ್ ಅಂತ ಹೇಳ್ಬೋದು ನಾವು. ಯಾಕಂತಂದ್ರೆ ಲೈಕ್ ನನಗೆ ಇವತ್ತಿನ ಕೂಡ ತುಂಬ ಚೆನ್ನಾಗಿ ನೆನಪದ. ಒಂದು 7 ಇಯರ್ಸ್ ಬ್ಯಾಕ್ ನಾನು ಸಿನಿಮಾ ಜರ್ನಿ ಸ್ಟಾರ್ಟ್ ಮಾಡಿದಾಗ ಐ ಥಿಂಕ್ ನನಗೆ ಅವಾಗ ಒಂದು 19 ಇಯರ್ಸ್ ಅನ್ಕೋತೀನಿ ನಾನು ಮೇ ಬಿ. ಈಗ ನಾನು ನೇಟಿವ್ ಬಂದು ಗುಲ್ಬರ್ಗ, ಉತ್ತರ ಕರ್ನಾಟಕ. ಇಲ್ಲಿಂದ ಅಲ್ಲಿ ತನಕ ಹೋಗಿ ಒಂದು ಫಿಲಮ್ ಮೇಕರ್ ಆಗಬೇಕು ಅನ್ನೋ ಆಸೆ ತುಂಬ ಜನಕ್ಕಿರುತ್ತೆ. ಸೊ ನಾವು ಅಲ್ಲಿ ಫಿಲಮ್ ಮೇಕರ್ ಆಗಬೇಕು ಅಂತ ಆಸೆ ಇಟ್ಕೊಂಡು ಬೆಂಗಳೂರಿಗೆ ಹೋದಾಗ ಲೈಕ್ ನಮಗೆ ಭಾಳ ಕಷ್ಟ ಆಗೋಯಿತು. ಇವತ್ತು ಒಂದು ರೇಷೋ ತೆಗೆದು ನೋಡಿದ್ವಿ ಅಂತಂದ್ರೆ ಬೆಂಗಳೂರಿಗೆ ಪ್ರತಿದಿನಕ್ಕೆ ಸಿನಿಮಾ ಆ್ಯಕ್ಟರ್ಗಳಾಗಬೇಕು, ಸಿನಿಮಾ ಫಿಲಮ್ ಮೇಕರ್ಗಳಾಗಬೇಕು ಅಂಥೇಳಿ ಏನಿಲ್ಲ ಅಂತಂದು ಎವ್ರೇಜ್ 4,000 ಜನ ಬರ್ತಾರೆ. ಅದರಾಗ ಜಸ್ಟ್ ಫಿಲಮ್ ಮೇಕರಾಗಿ ಹೊರಗೆ ಬರೋರು, ಆ್ಯಕ್ಟರ್ಗಳಾಗಿ ಹೊರಗೆ ಬರೋರು ಜಸ್ಟ್ ಒಬ್ಬರು ಇಬ್ಬರು ಅಷ್ಟೇ. ಇಲ್ಲಿ ಹೇಳ್ತಿರೋ ಉದ್ದೇಶ ಏನಂತಂದ್ರೆ ಜಸ್ಟ್ ಬಿಕಾಸ್ ಆಫ್ ಒಂದು ರೀಸನ್, ನಾಲೆಜ್ ಇಲ್ಲ ಅನ್ನೋ ಒಂದೇ ಒಂದು ರೀಸನ್ ಸಂಬಂಧ ಭಾಳ ಜನ ಫಿಲಮ್ ಮೇಕರ್ಗಳು ಬೆಂಗಳೂರು ತನಕ ಬಂದು ಪಡಬಾರ್ದೆಲ್ಲ ಕಷ್ಟಪಟ್ಟು ಲಾಸ್ಟಿಗೆ ಲೈಕ್ ಯಾವುದೇ ನಾಲೆಜ್ ಇರಲಾರ ಸಲುವಾಗಿ ಏನು ಮಾಡಬೇಕಂತ ಒಂದು ಅರ್ಥ ಆಗಲಾರ್ದೆ ಜಸ್ಟ್ ವಾಪಸ್ ಬಂದು ತುಂಬ ಜನ ಲೈಫ್ ಹಾಳು ಮಾಡ್ಕೊಂಡಿರೋದು ನೋಡಿದ್ದೀವಿ. ಲೈಕ್ ನಾವು ಇವತ್ತು ಈ ಒಂದು ಸ್ಟೇಜಿಗೆ ಬಂದಿದ್ದೀವಿ ಅಂತಂದ್ರೆ ಅದಕ್ಕೆ ಭಾಳ ಕಷ್ಟ ಅದ. ಅದು ಜಸ್ಟ್ ಒಂದು ಮಾತಲ್ಲಿ 2 ಮಾತು ಹೇಳೋಕ್ಕಾಗಲ್ಲ. ಬಟ್ ಇವಾಗ ನಾವೇನು ಕಷ್ಟ ಅನುಭವಿಸಿದ್ದೀವಿ ಅದು ನಮ್ಮ ನೆಕ್ಸ್ಟ್ ಬರ್ತಿರೋ ಫಿಲಮ್ ಮೇಕರ್ಸ್ಗಳಿಗೆ ಆಗಬಾರ್ದು ಅನ್ನೋ ಉದ್ದೇಶದಿಂದ. ಸೊ ಯಾರಿಗೆ ಸಿನಿಮಾ ಅನ್ನೋದು ಒಂದು ಕನಸು ಅಂತ ಅದ, ಸಿನಿಮಾದಲ್ಲಿ ಅವ್ರ ಜೀವನ ಕಟ್ಕೋಬೇಕು ಅನ್ನೋ ಒಂದು ಆಸೆ ಅದ, ಅಂಥವ್ರ ಸಂಬಂಧ ಇದು ಒಂದು ಅವ್ರಿಗೊಂದು ದಾರಿ ಆಗಲಿ ಅಂತ ಉದ್ದೇಶಕ್ಕೋಸ್ಕರ ಈ ಒಂದು ಚಾನಲ್ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಮೀನ್ಸ್ ನನಗೇನೋ ಭಾಳ ಗೊತ್ತದ ಅಂತಲ್ಲ, ಲೈಕ್ ನಾನೇನೋ ಕಲೆ ಆಗತ್ತೀನಿ ಹಬ್ಬ ಅಂದರೆ ಒಂದು 10% ಗೊತ್ತದ ನನಗಷ್ಟೇ ಸಿನಿಮಾ ಇಂಡಸ್ಟ್ರಿ ಒಳಗೆ. ಇವಾಗ ಯಾರು 0% ಇದ್ದಾರೆ, ಸೊ ಅವ್ರಿಗೆ ಇದೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಉದ್ದೇಶ ಇತ್ತು. ಆ್ಯಂಡ್ ನಾನು ಕಲೆ ಆಗತ್ತೀನಿ ಸದ್ಯಕ್ಕೆ. ಇವಾಗ ನಾನು ಮುಂದೆ ಕಲಿತಾನೆ ಇರ್ತೀನಿ.
ನಾನು ಹೆಂಗೆ ಕಲಿತಾ ಇರ್ತಿದ್ದೀನಿ ಆ್ಯಂಡ್ ನನಗೆ ಏನೇನು ಒಳ್ಳೆ ವಿಚಾರಗಳು ತಿಳಿತಾವ ಅದನ್ನು ನಿಮ್ಮ ಜೊತೆ ಹಂಚ್ಕೊಂಡ್ರೆ ಕೆಲವು ಜನಕ್ಕೆ ಎಂಟರ್ಟೈನ್ಮೆಂಟ್ ಆಗುತ್ತಾ, ಇನ್ನು ಕೆಲವು ಜನಕ್ಕೆ ಒಂದು ಒಳ್ಳೆ ನಾಲೆಜ್ ಆಗುತ್ತಾ, ಆ್ಯಂಡ್ ಗಾಡ್ ಗ್ರೇಸ್ ಯಾರಿಗೊಬ್ಬರಿಗೂ ಲೈಫ್ ಕೂಡ ಆಗ್ಬೋದು. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿರೋದು. ಸೊ ಈ ಒಂದು ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಹೇಳ್ತಿರೋ ಉದ್ದೇಶ ಒಂದು ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೊಂದು ಚಾನಲ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಭಾಳ ದಿನದ ಆಸೆ ಇತ್ತು. ಫೈನಲಿ ಇವಾಗ ಅದು ಆಚೆ ಬರಾಗತ್ತದ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್ ದ ವಿಡಿಯೋ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್. ಧನ್ಯವಾದ.